ದಸರಾ ಉದ್ಘಾಟಕರಾಗಿ ಬಾನು ಮುಸ್ತಕ್ ಅವರು ಆಯ್ಕೆಯಾಗಿದ್ದ ದಿನದಿಂದಲೂ ಕೂಡ ಪರ ವಿರೋಧ ಚರ್ಚೆಗಳು ಕೂಡ ಜೋರಾಗಿದ್ದು. ಇನ್ನು ಬಾನು ಮುಸ್ತಕ್ ಅವರ ಆಯ್ಕೆಯನ್ನ ವಿರೋಧಿಸಿ ಹಿಂದೂ ಜಾಗರಣ ವೇದಿಕೆ ಇಂದು ಚಾಮುಂಡಿ ಚಲೋಗೆ ಕರೆಯನ್ನ ಕೊಟ್ಟಿತ್ತು. ಅದಕ್ಕೆ ಪ್ರತ್ಯೇಕವಾಗಿ ದಲಿತ ಮಹಾಸಭಾದಿಂದಲೂ ಕೂಡ ವಿರೋಧಿಸಿ ಅವರು ಸಹ ಚಾಮುಂಡಿ ಜಾಥಾವನ್ನ ಹಮ್ಮಿಕೊಂಡಿದ್ರು. ಎರಡನ್ನೂ ಕೂಡ ಪೊಲೀಸರು ತಡೆದಿರುವಂತದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಇದು ಮೈಸೂರಿನ ಕುರುಬಾರಳ್ಳಿ ಸರ್ಕಲ್ ವೃತ್ತದ ದೃಶ್ಯಗಳು. ಏನು ಬಾನು ಮುಸ್ತಕ್ ಅವರಿಗೆ ಕನ್ನಡದ ತಾಯಿಯ ಬಗ್ಗೆ ಗೌರವ ಇಲ್ಲ ಹಾಗೂ ಚಾಮುಂಡೇಶ್ವರಿ ಮೇಲೆ ಭಕ್ತಿ ಇಲ್ಲ ಅನ್ನುವ ನಿಟ್ಟಿನಲ್ಲಿ ಅವರ ಆಯ್ಕೆಯನ್ನ ಸರ್ಕಾರ ಮಾಡಿರುವಂತದ್ದು ಸರಿಯಲ್ಲ ಅಂತೇಳಿ ಹಿಂದೂ ಮಹಾಜಾಗರಣೆ ವೇದಿಕೆಯ ಸದಸ್ಯರು ಚಾಮುಂಡಿ ಚಲೋಗೆ ಕರೆಯನ್ನ ಕೊಟ್ಟಿದ್ದು. ಇದಕ್ಕೆ ಬಿಜೆಪಿ ನಾಯಕರು ಸಹ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಇಂದು ಬೆಳಗ್ಗೆ 7:30 ಗಂಟೆಗೆ ಮೈಸೂರಿನ ಗುರುಬಾರಳ್ಳಿ ಸರ್ಕಲ್ ವೃತ್ತದಿಂದ ನಾವು ಚಾಮುಂಡಿ ಚಲೋ ಹೋಗ್ತೇವೆ, ಕಾಲ್ನಡಿಗೆಯಲ್ಲಿ ಹೋಗ್ತೇವೆ ಅಂತೇಳಿ ಸಂಘಟನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಆದರೆ ಪೊಲೀಸರು ಎರಡೂ ಬಣದ ಪ್ರತ್ಯೇಕ ಜಾಥಾ ಹಾಗೂ ಚಲೋಗೆ ಅವಕಾಶವನ್ನ ಅಂದ್ರೆ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಸಂಪರ್ಕ ಸಾಧಿಸುವ ಎಲ್ಲಾ ರಸ್ತೆಗಳಲ್ಲೂ ಸಹ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿದೆ. ಅಲ್ಲದೆ ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು, ಯಾವುದೇ ರೀತಿಯಲ್ಲೂ ಸಹ ಅಹಿತಕರ ಘಟನೆಗಳು ಆಗದ ರೀತಿಯಲ್ಲಿ ಪೊಲೀಸರು ಬ್ಯಾರಿಕೇಡ್ಗಳನ್ನ ಹಾಕಿ ತಡೆದಿರುವಂತದ್ದು. ಈಗಾಗಲೇ ನಾವು ಬೆಟ್ಟಕ್ಕೆ ತೆರಳುತ್ತೇವೆ, ಅನುಮತಿ ನೀವು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಅನ್ನುವ ನಿಟ್ಟಿನಲ್ಲಿ ಬಂದಿದ್ದಂತಹ ಒಂದಷ್ಟು ಮಂದಿಯನ್ನು ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಬಿಜೆಪಿಯ ನಾಯಕರಾದ ಶಾಸಕ ಶ್ರೀವತ್ಸ ಇರಬಹುದು, ಎಲ್ ನಾಗೇಂದ್ರ ಇರಬಹುದು ಹಾಗೂ ಅನೇಕ ಮುಖಂಡರನ್ನ ಈಗಾಗಲೇ ವಶಕ್ಕೆ ಪಡೆದಿರುವಂತದ್ದು. ಮತ್ತೊಂದು ಕಡೆ ಈ ಬಿಜೆಪಿಯವರು ಇದರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ, ನಾವು ಬಾನು ಮುಸ್ತಕ್ ಅವರ ಪರ ಇದ್ದೇವೆ ಅಂತ ಹೇಳಿ ಬಂದಿದ್ದಂತಹ ದಲಿತ ಮಹಾಸಭಾದ ನಾಯಕರನ್ನು ಕೂಡ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದು ಬಿಟ್ಟು ಕಳಿಸಿರುವಂತದ್ದು. ಸದ್ಯ ಸ್ಥಳಕ್ಕೆ ಮೈಸೂರಿನ ಪೊಲೀಸ್ ಕಮಿಷನರ್ ಆದಂತಹ ಸೀಮಾ ಲಟ್ಕರ್ ಅವರು ಬಂದಿರುವಂತದ್ದು. ಬಂದು ಇಲ್ಲಿನ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಪೊಲೀಸರು ಯಾವುದೇ ರೀತಿಯಲ್ಲೂ ಸಹ ಯಾವುದೇ ನಾಯಕರು ಸಹ ಬೆಟ್ಟಕ್ಕೆ ತೆರಳದಂತೆ, ಅಲ್ಲದೆ ಚಾಮುಂಡಿ ಚಲೋ ಇರಬಹುದು, ಚಾಮುಂಡಿ ಜಾಥಾ ಇರಬಹುದು, ಎರಡಕ್ಕೂ ಸಹ ಅನುಮತಿಯನ್ನ ನೀಡಿರದ ಹಿನ್ನೆಲೆಯಲ್ಲಿ ಯಾರು ಸಹ ಬೆಟ್ಟಕ್ಕೆ ತೆರಳದಂತೆ ಕಟ್ಟುನಿಟ್ಟಿನ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಅದನ್ನ ವೀಕ್ಷಣೆ ಮಾಡಲು ಈಗ ಪೊಲೀಸ್ ಕಮಿಷನರ್ ಅವರು ಬಂದಿರುವಂತದ್ದು. ಅಲ್ಲದೆ ಸ್ಥಳದಲ್ಲೇ ಸಹ ಮೊಕ್ಕ ಮೂಡಿ ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೂ ಸಹ ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಬೆಳಿಗ್ಗೆ 7 ಗಂಟೆಯಿಂದಲೇ ಮೈಸೂರಿನ ಕುರುಬಾರಳ್ಳಿ ಸರ್ಕಲ್ನಲ್ಲಿ ಒಂದು ರೀತಿಯ ಐಡ್ರಾಮ ನಡೀತು. ಒಂದು ಕಡೆ ಹಿಂದೂ ಜಾಗರಣ ವೇದಿಕೆಯ ಸದಸ್ಯರು, ಬಿಜೆಪಿ ನಾಯಕರು ಬಂದು ಚಾಮುಂಡಿ ಚಲೋಗೆ ವಿರೋಧವನ್ನ ವ್ಯಕ್ತಪಡಿಸಿ ಮಾಡ್ತಾ ಇದ್ರು. ಮತ್ತೊಂದು ಕಡೆ ಪ್ರತ್ಯೇಕವಾಗಿ ಇವರ ವಿರೋಧವನ್ನ ಖಂಡಿಸಿ ನಾವು ಬಾನು ಮುಸ್ತಕ್ ಪರವಿದ್ದೇವೆ ಅಂತೇಳಿ ಒಂದಷ್ಟು ಮಂದಿ ದಲಿತ ಮಹಾಸಭಾದ ನಾಯಕರು ಸಹ ಬಂದು ಪ್ರತಿಭಟನೆ ಮಾಡಲು ಮುಂದಾದ್ರು. ಈಗ ಇಬ್ಬರನ್ನು ಸಹ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಅಲ್ಲದೆ ತಾವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಕುರುಬಾರಳ್ಳಿ ಸರ್ಕಲ್ನ ಏನಿದೆ ಸಂಪೂರ್ಣ ವೃತ್ತದ ಸುತ್ತಲೂ ಕೂಡ ಪೊಲೀಸರು ಬ್ಯಾರಿಕೇಡ್ಗಳನ್ನ ಹಾಕಿ ಬಿಗಿ ಬಂದೋಬಸ್ತನ್ನ ಮಾಡಿದ್ದಾರೆ. ಅಲ್ಲದೆ ಯಾವ ಕಡೆಯಿಂದಲೂ ಕೂಡ ಯಾರು ಚಾಮುಂಡಿ ಚಲೋ ಇರಬಹುದು ಬೆಟ್ಟದ ಕಡೆ ಹೋಗದಂತೆ ನಿರ್ಬಂಧವನ್ನು ಸಹ ಏರಿಕೊಂಡು, ಅಲ್ಲದೆ ಕೇವಲ ಭಕ್ತಾದಿಗಳಿಗೆ ಮಾತ್ರ ಅಲ್ಲಿಗೆ ಹೋಗಲು ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಇದು ಮೈಸೂರಿನ ಕುರುಬಾರಳ್ಳಿ ಸರ್ಕಲ್ ಏನಿದೆ, ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಅಂತಲೂ ಕೂಡ ಕರಿತೀವಿ. ಇಲ್ಲಿನ ನೈಜ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಾ. ಪೊಲೀಸರು ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. ಯಾರೂ ಸಹ ಯಾವುದೇ ಸಂಘಟನೆಯ ಪರ ವಿರೋಧ ಬಣಗಳು ಸಹ ಬೆಟ್ಟಕ್ಕೆ ತೆರಳದಂತೆ ಸಂಪೂರ್ಣವಾಗಿ ತಡೆಯಲು ಪೊಲೀಸರು ಸದ್ಯಕ್ಕೆ ಯಶಸ್ವಿಯಾಗಿ ಎಲ್ಲರನ್ನೂ ಕೂಡ ಬಂಧಿಸಿರುವಂತದ್ದು. ಒಟ್ಟಾರೆಯಾಗಿ ಚಾಮುಂಡಿ ಚಲೋ ಇರಬಹುದು, ಚಾಮುಂಡಿ ಜಾಥಾ ಎರಡೂ ಬಣಗಳ ಪ್ರತ್ಯೇಕ ಹೋರಾಟಕ್ಕೆ ಪೊಲೀಸರು ಬ್ರೇಕ್ ಹಾಕಿರುವಂತದ್ದು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್18 ಮೈಸೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.